ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಂದು ಫಸ್ಟ್ ವ್ಲಾಗು. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಾನು ಇವತ್ತು ಟ್ಯಾಕ್ಟ್ರಿ ಒಳಗೆ ಪುಟ್ಟರಾಜ ಗವಾಯಿಗಳ ಜಾತ್ರೆಗೆ ಹೊಂಟೇವ್ರಿ. ಸೊ ನಾವು ಪ್ರತಿ ವರ್ಷವೂ ಈ ಜಾತ್ರೆಗೆ ಹೋಗ್ತೀವಿ. ನಾವಂತಲ್ಲ, ನಮ್ಮ ಊರನ್ನವರೆಲ್ಲರೂ ಪ್ರತಿಯೊಬ್ಬರು ಇದೇ ಜಾತ್ರೆಗೆ ವರ್ಷವೂ ಹೊಕ್ಕಾರ. ಟ್ಯಾಕ್ಟ್ರಿ ಬಿಟ್ಟಿರ್ತಾರೆ ಪ್ರತಿಯೊಬ್ಬರು. ಸೊ ಇದು ನಮ್ಮ ಊರ ಜಾತ್ರೆ ಇದ್ದಂಗೆ ನಮ್ಗೆ. ಹಂಗೆ ದಾರಿ ಒಳಗೆ ನೇಚರ್ ಚೆನ್ನಾಗೈತೆ ಅಂತ ವೀಡಿಯೋ ಶೂಟ್ ಮಾಡತ್ತಿದ್ನಿ. ಸೊ ಆವಾಗ ಇದು ಭೀಷ್ಮಕೀರೆ ಬಸವಣ್ಣವ್ರದ್ದು ಹಾಗೆ ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನು. ಹಂಗೆ ದಾರಿ ಒಳಗೆ ಟ್ಯಾಕ್ಟ್ರಿ ಒಳಗೆ ಮಜಾ ಮಾಡ್ಕೋತ ಮಾತಾಡ್ಕೋತ ಅಜ್ಜರ ಮಠಕ್ಕೆ ಹೊಂಟಿರಿ. ನೀವೇನ ಹೇಳ್ರಿ, ಟ್ಯಾಕ್ಟ್ರಾಗ ಹೋಗು ಮಜಾನ ಬೇರೆ. ಈ ಬಸ್ನ್ಯಾಗ, ವಿಮಾನದಾಗ, ಟ್ರೈನ್ಯಾಗ ಹೋಗೋಕ್ಕಿಂತ ಈ ಟ್ಯಾಕ್ಟ್ರಿ ಒಳಗೆ ಹೋಗ್ರಿ, ಮಜಾನ ಬೇರೆ ಇರ್ತೈತೆ ನೋಡ್ರಿ. ಒಂಥರ ಖುಷಿ ಅನ್ನಿಸ್ತೈತಿ. ಹಂಗೆ ಮಠಕ್ಕೆ ಬಂದ್ವಿ. ಮಠಕ್ಕೆ ಬಂದು ಅಜ್ಜರಿಗೆ ಕಾಯಿ ಒಡಿಸ್ಬೇಕಂತೇಳಿ ಕಾಯಿ ತೊಗೊಂಡ್ವಿ. ಕಾಯಿ ತೊಗೊಂಡು ಮಠದೊಳಗೆ ಹೊಂಟ್ವಿ ನೋಡ್ರಿ. ಇಲ್ಲಿ ನೋಡ್ರಿ ತೇರು ಕಾಣಕತ್ತೈತಿ. ಇದು 2-3 ವರ್ಷ ಆತ್ರಿ ಈಗ ಮಾಡಿಸಿ ಹೊಸದು. ಸೊ ಹಳೆ ತೇರು ನೋಡ್ರಿ. ಇಲ್ಲೇ ಮಠದ ಮುಂದೆ ಎಷ್ಟು ಜನ ಬಂದು ಸೇರಿದ್ರು ಜಾತ್ರೆಗೆ. ಈ ಜಾತ್ರೆಗಂತರೂ ಎಲ್ಲ ಊರನ್ನವರು ಬರ್ತಾರ್ರಿ. ನಮಗಂತರೂ ಇದು ನಮ್ಮೂರ ಜಾತ್ರೆ ಇದ್ದಂಗೆ ನೋಡ್ರಿ. ವರ್ಷ ತಪ್ಪೋದಿಲ್ಲ. ಯಾವ ಜಾತ್ರೆ ಬಿಟ್ಟರು ಈ ಜಾತ್ರೆ ಅಂತರೂ ಬಿಡೋದಿಲ್ಲ ನಾವು. ಹಂಗೆ ಮಠದೊಳಗೆ ಹೊಂಟ್ವಿ ಅಜ್ಜರ ದರ್ಶನ ಮಾಡ್ಬೇಕಂತ ಹೇಳಿ. ಹಂಗೆ ಇಲ್ಲಿ ಪಾಳ್ಯಕ್ಕೆ ನಿಂತಿದ್ರು. ಎಲ್ಲರೂ ಪಾಳೆ ಹಚ್ಚಿದ್ರು. ನಾವು ಪಾಳೆ ಹಚ್ಚಿ ಅಜ್ಜರ ದರ್ಶನ ಪಡ್ಯಾಕೆ ನಿಂತೀವಿ ನೋಡ್ರಿ. ಮಠನಂತರೂ ಅಲಂಕಾರ ಮಾಡಿದ್ರಿ. ತುಂಬಾ ಚೆನ್ನಾಗಾಗಿತ್ತು. ಲೈಟಿಂಗ್ಸ್ನಿಂದ ಮಸ್ತ್ ಡೆಕೋರೇಷನ್ ಮಾಡಿದ್ರು. ಹಂಗೆ ಈ ಮಠದೊಳಗೆ ಒಂದಿಷ್ಟು ಫೋಟೋ ಇದ್ದು ಹಂಗೆ ನಾನು ಶೂಟ್ ಮಾಡಿಕೊಂಡೆ. ಪಾಳ್ಯಕ್ಕೆ ಹಚ್ಚಿ ನಿಂತೇವೆ ನೋಡ್ರಿ ಈಗ. ಮತ್ತು ಯಾರ್ಯಾರು ಜಾತ್ರೆಗೆ ಬಂದಿಲ್ಲ, ಅಜ್ಜರ ಮಠಕ್ಕೆ ಬಂದಿಲ್ಲ, ಮುಂದಿನ ವರ್ಷ ಜಾತ್ರೆ ಬರ್ರಿ, ಮಸ್ತ್ ಇರ್ತೈತಿ ಅಜ್ಜರ ಜಾತ್ರೆ ಅಂತರೂ. ಬಂದು ಆಶೀರ್ವಾದ ತಗೋರಿ ಅಜ್ಜರ್ದು. ಹಂಗೆ ದರ್ಶನ ಆಯ್ತು. ದರ್ಶನ ಆದ್ಗುಟ್ಲೆ ಹೊರಗೆ ಬಂದ್ವಿ. ಹೊರಗೆ ಬಂದ್ಗುಟ್ಲೆ ಅಜ್ಜರನ್ನ ಭೇಟಿ ಆಗ್ಬೇಕು, ನಮಸ್ಕಾರ ಮಾಡ್ಬೇಕಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಜಗ್ಗ ಜನ
ನಿಂತಿದ್ರು, ಪಾಳ್ಯಕ್ಕೆ ನಿಂತಿದ್ರು. ಸೊ ನಾವು ಅದ್ರಾಗ ನಿಂತು ಗದ್ದಲ್ದಾಗ ನಿಂತು ಪಾಳೆ ಹಚ್ಚಿ ಅಜ್ಜರ್ದ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬಂದ್ವಿ. ಸೊ ಇಲ್ಲಿ ನೋಡ್ರಿ ತೇರು ಇದು 2-3 ವರ್ಷ ಆತು ಇದು ಮಾಡಿಸಿ. ಎಷ್ಟು ಚಂದ ಮಾಡ್ಯಾರ ಇದನ್ನು ತೇರನ್ನ. ಹಂಗೆ ತೇರನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೊರಗೆ ಹೊಂಟ್ವಿ. ಹೊರಗೆ ನೋಡ್ರಿ ಜನ ಎಷ್ಟು ಜನ ಬಂದಾರ. ಲೋಕಲ್ ಜನಕ್ಕಿಂತ ಬೇರೆ ಊರ ಜನನೇ ಜಾಸ್ತಿ ಇರೋದಿಲ್ಲ. ಅಕ್ಕಪಕ್ಕ ಊರಿನವರೆಲ್ಲರೂ ಜಾಸ್ತಿ ಜನ ಬರ್ತಾರೆ ಈ ಜಾತ್ರೆಗೆ. ವರ್ಷನೂ ಬರ್ತಾರೆ. ಹಂಗೆ ಜಾತ್ರೆಗೆ ಏನೇನು ಬಂದವು ಎಲ್ಲ ನೋಡ್ಕೊಂತ ಹೊಂಟ್ವಿ. ಹಂಗೆ ಬತ್ತಿ ತಗೊಳ್ಳೋರು, ಕುಂಕುಮ ತಗೊಳ್ಳೋರು ಎಲ್ಲರೂ ತಗೊಂಡ್ರೆ ಹಂಗೆ ಜಾತ್ರೆಗೆ ಏನೇನು ಬೇಕು ಎಲ್ಲ ತಗೊತ ಹೊಂಟ್ವಿ. ಸೊ ನೋಡ್ರಿ ಇಲ್ಲೇ ಎಲ್ಲ ಕಡೆ ಅಜ್ಜರ ಫೋಟೋನ ಇದ್ದವು. ಹಂಗೆ ಜಾತ್ರೆ ನೋಡ್ಕೊಂತ ಹೋದ್ವಿ. ಆಮೇಲೆ ಪ್ರಸಾದ ತಗೋಬೇಕಂತೇಳಿ ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಬೂಂದಿ, ಬದ್ನಿಕಾಯಿ ಪಲ್ಯ ಮತ್ತು ಅನ್ನ ಸಾರು ಮಿರ್ಚಿ ಮಾಡಿಸಿದ್ರು. ಸೊ ಅದನ್ನ ಪ್ರಸಾದ ತೊಗೊಂಡು ಆದಮೇಲೆ ಇಲ್ಲೇ ಹೊರಗೆ ಪಾನ್ ಇಟ್ಟಿದ್ರು, ಪಾನ್ ತೊಗೊಳಕತ್ತೀವಿ. ಸೊ ಪಾನ್ ಹಾಕ್ಕೊಂಡು ಮತ್ತು ಜಾತ್ರೆಗೆ ಏನೇನು ಬಂದವು ಅಂತೇಳಿ ನೋಡ್ಕೊಂತ ಹೊಂಟ್ವಿ. ಸೊ ಆಮೇಲೆ ಇನ್ನೂ ಜಗ್ಗ ಟೈಮ್ ಐತಿ. ತೇರು ಎಳಿದು ಸಂಜೆ 6ಕ್ಕೆ ಎಳಿತೈತಿ. ಅಲ್ಲಿ ಮಟ್ಟಿಗೆ ಏನು ಮಾಡೋದು ಅಂಥೇಳಿ ನಾವು ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟ್ನಾಗ ಯಾವ್ಯಾವ ಸೇಲಿನ ಅಂಗಡಿ ಹಾಕಿರ್ತಾರೆ ಎಲ್ಲ ಅಂಗಡಿಗೂ ಹೋದ್ವಿ. ಆದ್ರೆ ಒಂದು ಸಾಮಾನು ಏನು ತೊಗೊಲಿಲ್ಲ. ಹಂಗೆ ನೋಡೋದು ಹೊಳ್ ಬರೋದು. ಸೊ ನೋಡ್ರಿ ಇಲ್ಲೇ ಈ ರೀತಿಯಾಗಿ ಟಾಪು, ಡ್ರೆಸ್ಸು, ಶೂಸು, ಸ್ಲಿಪ್ಪರು ಎಲ್ಲ ಇದ್ದವು. ಬಟ್ ನಾವಂತೂ ಏನೂ ತೊಗೊಲಿಲ್ಲ. ಬರೀ ನೋಡೋದು ಬರೋದು ಮಾಡಿದ್ವಿ. 3 ತಾಸು ಏನು ಮಾಡ್ಬೇಕಂತೇಳಿ ಬರೀ ಇದು ಮಾಡಿದ್ವಿ ನೋಡ್ರಿ. ಆಮೇಲೆ ಗೋಬಿ ತಿನ್ಬೇಕು ಅನಿಸ್ತು, ಗೋಬಿ ತೊಗೊಂಡ್ವಿ. ಗೋಬಿ ತಿನ್ಬೇಕಂದ್ರೆ ಹೊಟ್ಟೆ ಒಂದು ತುಂಬಿಟ್ಟಿತ್ತು. ಅಜ್ಜರ ಪ್ರಸಾದ ಶಿಸ್ತು ಜಡದು ಬಿಟ್ಟಿದ್ವಿ. ಗೋಬಿ ಹೋಗೋ ಹೊಲ್ದಾಗಿತ್ತು. ಹಂಗೆ ಹೆಂಗೋ ಮಾಡಿ ತಿಂದು ಬಂದ್ವಿ. ಗೋಬಿ ತಿಂದು ಮತ್ತು ಇನ್ನೇನು ಟೈಮ ಆತು ತೇರು ಎಳಿದು ಅಂಥೇಳಿ ಮಠದ ಕಡೆ ಹೋದ್ವಿ. ನೋಡ್ರಿ ಜನ ಎಷ್ಟು ಜನ ಕೂಡಿದ್ರು. ಸಂಜೆ ಅನ್ನತ್ಲೆ ಎಷ್ಟು ಜನ ಕೂಡಿದ್ರು ನೋಡ್ರಿ. ಇನ್ನೂ ಜಗ್ಗ ಜನ ಬಂದಿದ್ರು ಜಾತ್ರೆಗೆ. ಆಮೇಲೆ ತೇರು ಎಳೀತು, ಉತ್ತತ್ತಿ ಒಗೆದು ಮತ್ತು ಅಲ್ಲೇ ಒಟ್ಟು ನಿಂತ್ವಿ. ಹಂಗೆ ಉತ್ತತ್ತಿ ಒಗೆದು ಇನ್ನೇನು ಟೈಮ್ ಆಯ್ತು ಮಳೆ ಬರುತ್ತಂತ ಹೇಳಿ ಊರ ಕಡೆ ಹೊಂಟಿವ್ರಿ ಟ್ಯಾಕ್ಟ್ರಾಗ. ಸೊ ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಗ್ತೀನಿ.